ಧನು ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಗೆ ಪ್ರಸ್ತುತ ರೂಪುಗೊಳ್ಳುತ್ತಿರುವ ಚಿಹ್ನೆಗಳನ್ನು ಲಘುವಾಗಿ ಪರಿಗಣಿಸುವುದು ತಪ್ಪು. ಮೊದಲ ನೋಟದಲ್ಲೇ ಭಯಾನಕವೆನಿಸುವ ಏನೋ ಗೋಚರಿಸುತ್ತದೆ, ಆದರೆ ಒಳಗೆ ಆಳವಾದ ಸಂದೇಶ ಅಡಗಿದೆ. ನೀವು ಜೈಲಿನ ಗಿರಣಿಗಳ ಮೂಲಕ ಪುಡಿ ಪುಡಿಯಾಗಬೇಕಾಗಿದೆ. ಇದು ಕೇವಲ ಒಂದು ಪದವಲ್ಲ. ಜ್ಯೋತಿಷ್ಯ ದೃಷ್ಟಿಕೋನದಿಂದ ಇದು ಎಲ್ಲರಿಗೂ ನಿಜವಾದ ಜೈಲು ಎಂದರ್ಥವಲ್ಲ. ಕೆಲವೊಮ್ಮೆ ಜನರು ತಮ್ಮದೇ ಆದ ಕ್ರಿಯೆಗಳನ್ನು, ತಪ್ಪು ನಿರ್ಧಾರಗಳು, ಸಾಲ, ಸುಳ್ಳು ಆರೋಪಗಳು, ಮಾನಸಿಕ ಒತ್ತಡ ಅಥವಾ ಸಂದರ್ಭಗಳಿಂದ ಸಿಕ್ಕಿ ಬೀಳುತ್ತಾರೆ. ಅಲ್ಲಿ ಪ್ರತಿದಿನವೂ ಜೈಲಿನಂತೆ ಭಾಸವಾಗುತ್ತದೆ ಮತ್ತು ನೀವು ಈ ಚಿಹ್ನೆಯನ್ನು ಸಮಯಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಂಡರೆ ದೊಡ್ಡ ಬಿಕ್ಕಟ್ಟನ್ನು ತಪ್ಪಿಸಲು ಸಾಧ್ಯವಿದೆ. ಆದರೆ ನಿರೀಕ್ಷಿಸಿ, ಇಲ್ಲೇ ದೊಡ್ಡ ರಹಸ್ಯವಿದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಶಕ್ತಿಯು ಸವಾಲಿನ ಗ್ರಹಗಳಿಂದ ಪ್ರಭಾವಿತವಾಗಿರುತ್ತದೆ. ಜನರು ಸರಿಯಾದ ಕೆಲಸವನ್ನು ಮಾಡಲು ತಿಳಿದಿದ್ದರೂ ಸಹ ತಪ್ಪು ಹೆಜ್ಜೆ ಇಡಲು ಕಾರಣವಾಗುತ್ತದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆ ಅಡಿಯಲ್ಲಿ ಜನಿಸಿದ ಕೆಲವು ಜನರ ಜೀವನದಲ್ಲಿ ಒಂದು ಸಣ್ಣ ಅಜಾಗರೂಕತೆಯು ದೊಡ್ಡ ಪರಿಣಾಮಗಳನ್ನು ಬೀರುವ ಸಮಯ ಉದ್ಭವಿಸುವ ಸೂಚನೆಗಳಿವೆ. ನಿಮ್ಮ ಕರ್ಮವು ನಿಮಗೆ ಅನುಕೂಲಕರವಾಗಿದ್ದರೆ ಮತ್ತು ನೀವು ಎಚ್ಚರಿಕೆಯಿಂದ ಮುಂದುವರಿದರೆ ಈಗ ಪರಿಸ್ಥಿತಿಯು ಪಾಠವಾಗಿ ಕಾರ್ಯನಿರ್ವಹಿಸಬಹುದು. ಆದಾಗ್ಯೂ ಅಹಂಕಾರ ಅಥವಾ ಆತುರ ಮೇಲುಗೈ ಸಾಧಿಸಿದರೆ ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ಸುತ್ತಲೂ ಯಾರಾದರೂ ನಗುತ್ತಿರುವಂತೆ ಮತ್ತು ನಿಮ್ಮನ್ನು ಬೆಂಬಲಿಸುತ್ತಿರುವಂತೆ ಕಾಣುವ ಸಾಧ್ಯತೆಯೂ ಇದೆ, ಆದರೆ ನಿಮ್ಮ ಆಂತರಿಕ ಸ್ವಭಾವವು ನಿಮಗಾಗಿ ತೊಂದರೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿರಬಹುದು. ಇದು ನಿಮ್ಮ ರಾಶಿ ಚಕ್ರ ಚಿಹ್ನೆಗೆ ಅಸಾಮಾನ್ಯ ಸಮಯ. ಪ್ರತಿಯೊಂದು ದಾಖಲೆ, ಪ್ರತಿಯೊಂದು ವಹಿವಾಟು ಮತ್ತು ಪ್ರತಿಯೊಂದು ಭರವಸೆಯನ್ನು ಎಚ್ಚರಿಕೆಯಿಂದ ಸ್ವೀಕರಿಸಬೇಕು. ಶಕ್ತಿಗಳು ಸೂಚಿಸುತ್ತವೆ, ಕೆಲವೊಮ್ಮೆ ಜೀವನದ ಅತ್ಯಂತ ದೊಡ್ಡ ಜೈಲು ಶಿಕ್ಷೆಯು ಕಬ್ಬಿಣದ ಸರಳುಗಳಿಂದಲ್ಲ, ಆದರೆ ಸುಳ್ಳು ಸಿಹಿಯೊಂದಿಗೆ ಪ್ರಾರಂಭವಾಗುತ್ತದೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಗ್ರಹಗಳ ಸ್ಥಾನಗಳು ಸಹ ಹಳೆಯ ಹಣಕಾಸಿನ ಸಮಸ್ಯೆ ಮತ್ತೆ ಉದ್ಭವಿಸಬಹುದು ಎಂದು ಸೂಚಿಸುತ್ತಿದೆ. ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದ್ದರೆ, ನಿಮ್ಮ ಹಣ ಪಾಲುದಾರಿಕೆಯಲ್ಲಿ ಸಿಲುಕಿಕೊಂಡಿದ್ದರೆ ಅಥವಾ ನೀವು ಕಾನೂನು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರೆ ಮುಂಬರುವ ಸಮಯದಲ್ಲಿ ಆ ವಿಷಯದ ಬಗ್ಗೆ ಕೆಲವು ಚಲನೆಗಳು ಉಂಟಾಗಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ಜನರಿಗೆ ಇದ್ದಕ್ಕಿದ್ದಂತೆ ಹಳೆಯ ದಾಖಲೆಗಳು ಅಥವಾ ಹಳೆಯ ಭರವಸೆಗಳು ನೆನಪಾಗುವ ಸಾಧ್ಯತೆ ಇದೆ. ಅಂತಹ ಸಮಯದಲ್ಲಿ ಭಯಪಡುವ ಬದಲು ತಾಳ್ಮೆ ನಿಮ್ಮ ದೊಡ್ಡ ಅಸ್ತ್ರವಾಗಿರುತ್ತದೆ. ನೀವು ಉದ್ಯೋಗದಲ್ಲಿದ್ದರೆ ಕೆಲಸದಲ್ಲಿ ಸಹೋದ್ಯೋಗಿಯನ್ನು ಕುರುಡಾಗಿ ನಂಬಬೇಡಿ. ಯಾರಾದರೂ ಮಾಡಿದ ತಪ್ಪಿಗೆ ಯಾರಾದರೂ ನಿಮ್ಮನ್ನು ದೂಷಿಸಲು ಪ್ರಯತ್ನಿಸಬಹುದು. ಸೂಚನೆಗಳಿವೆ. ನಿಮ್ಮ ಕರ್ಮವು ನಿಮ್ಮನ್ನು ಬೆಂಬಲಿಸಿದರೆ ಮತ್ತು ನೀವು ಪ್ರತಿಯೊಂದು ಕ್ರಿಯೆಯ ಪುರಾವೆಯನ್ನು ಇಟ್ಟುಕೊಂಡರೆ ಪರಿಸ್ಥಿತಿ ನಿಮ್ಮ ಪರವಾಗಿ ತಿರುಗಬಹುದು. ಆದರೆ ನೀವು ಅಜಾಗರೂಕತೆಯನ್ನು ತೋರಿಸಿದರೆ ಅನಗತ್ಯ ಒತ್ತಡ ಹೆಚ್ಚಾಗಬಹುದು. ವ್ಯವಹಾರದಲ್ಲಿರುವವರಿಗೆ, ವಿಶೇಷವಾಗಿ ನಿಮ್ಮ ರಾಶಿ ಚಕ್ರದವರಿಗೆ ಇದು ವಿಶೇಷ ಎಚ್ಚರಿಕೆಯ ಸಮಯ. ಯಾವುದೇ ಹೊಸ ಒಪ್ಪಂದಗಳು, ಪಾಲುದಾರಿಕೆಗಳು ಅಥವಾ ಪ್ರಮುಖ ಹೂಡಿಕೆಗಳನ್ನು ಮಾಡಿಕೊಳ್ಳುವ ಮೊದಲು ಅನುಭವಿ ವ್ಯಕ್ತಿಗಳಿಂದ ಸಲಹೆ ಪಡೆಯುವುದು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಹಳೆಯ ಕ್ಲೈಂಟ್ ಅಥವಾ ಪರಿಚಯಸ್ಥರು ಇದ್ದಕ್ಕಿದ್ದಂತೆ ನಿಮ್ಮ ಜೀವನಕ್ಕೆ ಮರಳಬಹುದು ಎಂದು ಶಕ್ತಿಗಳು ಸೂಚಿಸುತ್ತವೆ. ಮೊದಲ ನೋಟದಲ್ಲಿ ಇದು ಒಂದು ಅವಕಾಶದಂತೆ ಕಾಣಿಸಬಹುದು, ಆದರೆ ಅದರ ಮೂಲ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಇದು ಕಾಕತಾಳೀಯವಾಗಿರದೇ ಇರಬಹುದು. ಕೌಟುಂಬಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಕುಟುಂಬದೊಳಗೆ ಭಿನ್ನಾಭಿಪ್ರಾಯಗಳ ಸಾಧ್ಯತೆ ಇದೆ. ಒಂದು ಸಣ್ಣ ವಿಷಯ ಸಮಯಕ್ಕೆ ಸರಿಯಾಗಿ ಪರಿಹರಿಸದಿದ್ದರೆ ಅದು ಪ್ರಮುಖ ವಾದವಾಗಿ ಉಲ್ಬಣಗೊಳ್ಳಬಹುದು. ಆದ್ದರಿಂದ ನಿಮ್ಮ ಮಾತುಗಳನ್ನು ಎಚ್ಚರಿಕೆಯಿಂದ ಆಲಿಸಿ. ಕೆಲವೊಮ್ಮೆ ಮೌನವು ಅತ್ಯುತ್ತಮ ಉತ್ತರವಾಗಿದೆ. ನೀವು ಇಂದು ಸಂಯಮವನ್ನು ಪಾಲಿಸಿದರೆ ಆ ಸಂಯಮವು ನಾಳೆ ನಿಮ್ಮ ಕುಟುಂಬದ ದೊಡ್ಡ ಶಕ್ತಿಯಾಗಬಹುದು. ಗ್ರಹಗಳು ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ವಿಶಿಷ್ಟ ಸಂಕೇತವನ್ನು ನೀಡುತ್ತಿವೆ. ನೀವು ಯಾರೊಂದಿಗಾದರೂ ಭಿನ್ನಾಭಿಪ್ರಾಯವನ್ನು ಹೊಂದಿದ್ದರೆ ಅಥವಾ ದೀರ್ಘಕಾಲದಿಂದ ಕಳೆದು ಹೋದ ಪ್ರೀತಿ ಇನ್ನೂ ನಿಮ್ಮ ಹೃದಯದಲ್ಲಿ ಉಳಿದಿದ್ದರೆ ನೀವು ಅವರ ಬಗ್ಗೆ ಅನಿರೀಕ್ಷಿತ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಇದೆ. ಆದರೆ ನೆನಪಿಡಿ, ಹಿಂದಿರುಗುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಜೀವನಕ್ಕೆ ಸಂತೋಷವನ್ನು ತರುತ್ತಾನೆ. ಇದು ಅಗತ್ಯವಿಲ್ಲ. ಆದ್ದರಿಂದ ನಿರ್ಧಾರಗಳನ್ನು ಕೇವಲ ಭಾವನೆಗಳ ಆಧಾರದ ಮೇಲೆ ತೆಗೆದುಕೊಳ್ಳದೆ ಬುದ್ಧಿಶಕ್ತಿಯ ಆಧಾರದ ಮೇಲೆ ತೆಗೆದುಕೊಳ್ಳಬೇಕು. ಇದು ಬುದ್ಧನ ಬೋಧನೆ. ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ. ಗುರೂಜಿಯವರು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತಾರೆ. ಸ್ನೇಹಿತರೆ, ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ
ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇತರೆ ಕೆಲಸದ ಒತ್ತಡವು ಹೆಚ್ಚಾಗಿ ಸಂಬಂಧಗಳಲ್ಲಿ ಅಂತರವನ್ನು ಸೃಷ್ಟಿಸುತ್ತದೆ. ಈ ಸಮಯದಲ್ಲಿ ಸಂವಹನವು ಉತ್ತಮ ಪರಿಹಾರವಾಗಬಹುದು ಎಂದು ಜ್ಯೋತಿಷ್ಯ ಚಿಹ್ನೆಗಳು ಸೂಚಿಸುತ್ತವೆ. ಒಂದು ಸಣ್ಣ ಪ್ರಾಮಾಣಿಕ ಸಂಭಾಷಣೆಯು ಅನೇಕ ತಪ್ಪು ಗ್ರಹಿಕೆಗಳನ್ನು ಪರಿಹರಿಸಬಹುದು. ಆದರೆ ನಿರೀಕ್ಷಿಸಿ, ಪ್ರಮುಖ ಚಿಹ್ನೆಗಳು ಇನ್ನೂ ಹೊರಹೊಮ್ಮಬೇಕಾಗಿದೆ. ಸಂಜೆ ಅಥವಾ ರಾತ್ರಿ ನಿಮಗೆ ವಿಶೇಷ ಮಹತ್ವದ್ದಾಗಿರಬಹುದು. ಇಂದು ಸಂಜೆ ನಿಮಗೆ ಒಂದು ಸಂದೇಶ ಅಥವಾ ಒಂದು ಫೋನ್ ಕರೆ ನಿಮ್ಮ ಮನಸ್ಸಿನ ಹಾದಿಯನ್ನು ಬದಲಾಯಿಸುವ ಸುದ್ದಿಯನ್ನು ಸ್ವೀಕರಿಸಬಹುದು ಎಂದು ಶಕ್ತಿಗಳು ಸೂಚಿಸುತ್ತವೆ. ಈ ಸುದ್ದಿ ಹಣ, ಕೆಲಸ, ಕುಟುಂಬ ಅಥವಾ ಹಳೆಯ ಸಂಬಂಧಕ್ಕೆ ಸಂಬಂಧಿಸಿದ್ದಿರಬಹುದು. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಸಂಜೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಕೆಲವೊಮ್ಮೆ ರಾತ್ರಿ ನಿಶಬ್ದದಲ್ಲಿ ದೇವರು ಹಗಲಿನ ಶಬ್ದವನ್ನು ಮರೆಮಾಡುವ ಚಿಹ್ನೆಗಳನ್ನು ನೀಡುತ್ತಾನೆ. ಇದು ನಿಮಗೆ ಸರಿ ಹೊಂದಿದ್ದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ಜೈ ಬಜರಂಗಬಲಿ ಎಂದು ಬರೆಯಿರಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ನಿಮ್ಮ ಪ್ರೀತಿಯ ಕೈಗಳಿಂದ ಲೈಕ್ ಮಾಡಿ. ಸ್ನೇಹಿತರೆ, ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಬಹುದಾದ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಆರೋಗ್ಯ, ಅತಿಯಾದ ಒತ್ತಡ, ಅನಿಯಮಿತ ದಿನಚರಿ ಮತ್ತು ಕೋಪವು ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರಬಹುದು. ನಿಮ್ಮ ಕರ್ಮವು ನಿಮ್ಮನ್ನು ಬೆಂಬಲಿಸಿದರೆ ಮತ್ತು ನೀವು ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ, ಸಮತೋಲಿತ ಆಹಾರ ಮತ್ತು ಸಕಾರಾತ್ಮಕ ಚಿಂತನೆಯನ್ನು ಅಭ್ಯಾಸ ಮಾಡಿದರೆ ಅನೇಕ ಸಮಸ್ಯೆಗಳನ್ನು ತಪ್ಪಿಸಬಹುದು. ಬೆಳಿಗ್ಗೆ ಅಥವಾ ಸಂಜೆ ಸ್ವಲ್ಪ ಸಮಯದವರೆಗೆ ದೇವರನ್ನು ಸ್ಮರಿಸುವುದರಿಂದ ಮಾನಸಿಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ಆಧ್ಯಾತ್ಮಿಕ ಶಕ್ತಿಯು ಸೂಚಿಸುತ್ತದೆ ಮತ್ತು ನಂತರ ಇಡೀ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ವಿಭಿನ್ನ ದಿಕ್ಕಿನಲ್ಲಿ ಕೊಂಡೊಯ್ಯುವ ಸಂಕೇತವು ಕಾಣಿಸಿಕೊಳ್ಳುತ್ತದೆ. ಆದರೆ ಕೆಲವರು ಈ ಶಕ್ತಿಯಿಂದ ಮೊದಲಿಗಿಂತ ಬಲವಾಗಿ ಹೊರಹೊಮ್ಮುತ್ತಾರೆ. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಹೊಡೆತವು ಶತ್ರುವಿನಿಂದಲ್ಲ, ಆದರೆ ನಾವು ಹೆಚ್ಚು ನಂಬಿದ ವ್ಯಕ್ತಿಯಿಂದ. ನಿಮ್ಮ ರಾಶಿ ಚಕ್ರ ಚಿಹ್ನೆಗೆ ಪ್ರಸ್ತುತ ರೂಪುಗೊಳ್ಳುವ ಜ್ಯೋತಿಷ್ಯ ಚಿಹ್ನೆಗಳು ಇದೇ ರೀತಿಯದ್ದು ಸೂಚಿಸುತ್ತವೆ. ಇದು ಒಬ್ಬ ವ್ಯಕ್ತಿಗೆ ಮಾತ್ರವಲ್ಲ, ವಿಭಿನ್ನ ಜನರಿಗೆ ವಿಭಿನ್ನವಾಗಿ ಪ್ರಕಟವಾಗಬಹುದು. ನಿಮ್ಮ ಕರ್ಮವು ನಿಮ್ಮನ್ನು ಬೆಂಬಲಿಸಿದರೆ ಮತ್ತು ನೀವು ತಾಳ್ಮೆಯನ್ನು ಕಾಪಾಡಿಕೊಂಡರೆ ಈ ಪರೀಕ್ಷೆಯು ಭವಿಷ್ಯದಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಬಹುದು. ಆದರೆ ನಿರೀಕ್ಷಿಸಿ, ಇಲ್ಲೇ ಕೆಲವೇ ಜನರು ಅರ್ಥ ಮಾಡಿಕೊಳ್ಳುವ ವಿಷಯವಿದೆ. ಪದೇ ಪದೇ ಕಾಣಿಸಿಕೊಳ್ಳುವ ಜೈಲು, ಕಾನೂನು ಅಥವಾ ಬಾಯಿ ಬಿಕ್ಕಟ್ಟುಗಳಿಗೆ ಸೀಮಿತವಾಗಿಲ್ಲ. ನಿಮ್ಮ ರಾಶಿ ಚಕ್ರ ಚಿಹ್ನೆ ಅನೇಕ ಜನರು ಕಳೆದ ಹಲವಾರು ತಿಂಗಳುಗಳಿಂದ ಚಿಂತೆ, ಭಯ, ವೈಫಲ್ಯ, ಆರ್ಥಿಕ ಒತ್ತಡ ಅಥವಾ ಮುರಿದ ಸಂಬಂಧಗಳ ಜೈಲಿನಲ್ಲಿ ವಾಸಿಸುತ್ತಿದ್ದಾರೆ. ಅಲ್ಲಿ ಪ್ರತಿದಿನ ಬೆಳಗ್ಗೆ ಹೊಸ ಯುದ್ಧದಂತೆ ಭಾಸವಾಗುತ್ತದೆ. ನೀವು ನಿಮ್ಮ ಮನಸ್ಸನ್ನು ಬಲಪಡಿಸದಿದ್ದರೆ ಈ ಮಾನಸಿಕ ಜೈಲು ಯಾವುದೇ ಬಾಹ್ಯ ಕಷ್ಟಗಳಿಗಿಂತ ಹೆಚ್ಚು ಅಗಾಧವಾಗಿರಬಹುದು ಎಂದು ಗ್ರಹಗಳು ಸೂಚಿಸುತ್ತವೆ. ಆದರೆ ನೀವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಲು ಪ್ರಾರಂಭಿಸಿದರೆ ಈ ಸಂದರ್ಭಗಳು ಯಶಸ್ಸಿನ ಮೆಟ್ಟಿಲುಗಳಾಗಬಹುದು. ಆರ್ಥಿಕ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಬದಲಾವಣೆಯನ್ನು ಸೂಚಿಸಲಾಗುತ್ತದೆ. ಬಾಕಿ ಇರುವ ಪಾವತಿಯನ್ನು ಪಡೆಯಬಹುದು, ಹಳೆಯ ಹೂಡಿಕೆಯನ್ನು ಪುನರ್ಜೀವನಗೊಳಿಸಬಹುದು ಅಥವಾ ಹೊಸ ಅವಕಾಶವು ಸ್ವತಃ ಬರಬಹುದು. ಆದಾಗ್ಯೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಣವು ಹರಿಯುವಷ್ಟು ವೇಗವಾಗಿ ವೆಚ್ಚಗಳು ಹೆಚ್ಚಾಗಬಹುದು ಎಂದು ಸೂಚಿಸುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಆಡಂಬರ ಅಥವಾ ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಪ್ರಯೋಜನಕಾರಿಯಾಗಿರಬಹುದು. ನೀವು ಉದ್ಯೋಗವನ್ನು ಹುಡುಕುತ್ತಿದ್ದರೆ ಹಳೆಯ ಸಂಪರ್ಕದಿಂದ ಹಠಾತ್ ಅವಕಾಶ ಉದ್ಭವಿಸಬಹುದು ಎಂದು ಶಕ್ತಿಗಳು ಸೂಚಿಸುತ್ತವೆ. ನೀವು ಭರವಸೆಯನ್ನೇ ತ್ಯಜಿಸಿದ ಯಾರಾದರೂ ನಿಮಗೆ ಸಹಾಯ ಮಾಡುವ ಸಾಧ್ಯತೆ ಇದೆ. ನೀವು ಈ ಹಿಂದೆ ಪರೀಕ್ಷೆ, ಸಂದರ್ಶನ ಅಥವಾ ಅರ್ಜಿಯಲ್ಲಿ ವಿಫಲರಾಗಿದ್ದರೆ ಹತಾಶೆಗೊಳ್ಳಬೇಡಿ. ನೀವು ನಿರಂತರವಾಗಿ ಶ್ರಮಿಸಿದರೆ ಎರಡನೇ ಅವಕಾಶ ಸಿಗಬಹುದು ಎಂದು ಗ್ರಹಗಳು ಸೂಚಿಸುತ್ತವೆ. ವ್ಯವಹಾರದಲ್ಲಿರುವವರಿಗೆ ಇಂದು ಲಾಭ ಗಳಿಸುವುದು ಮುಖ್ಯ, ಆದರೆ ಅದಕ್ಕಿಂತ ಮುಖ್ಯವಾದದ್ದು ನಂಬಿಕೆಯದ್ದು. ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು. ಒಬ್ಬ ಕ್ಲೈಂಟ್, ಪಾಲುದಾರ ಅಥವಾ ಪರಿಚಯಸ್ಥರ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದರೆ ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರವು ಭವಿಷ್ಯದಲ್ಲಿ ದುಬಾರಿಯಾಗಬಹುದು. ನಿಮ್ಮ ರಾಶಿ ಚಕ್ರ ಚಿಹ್ನೆಗೆ ಈ ಸಮಯದಲ್ಲಿ ಸಂಯಮವು ದೊಡ್ಡ ಆಸ್ತಿಯಾಗಿದೆ, ಆದರೆ ಅದು ಅತ್ಯಂತ ದೊಡ್ಡ ರಹಸ್ಯವನ್ನು ಸಹ ಹೊಂದಿದೆ. ನಿಮ್ಮ ಕುಟುಂಬದೊಳಗೆ ಯಾರಾದರೂ ಸ್ವಲ್ಪ ಆತಂಕವನ್ನು ಅನುಭವಿಸುತ್ತಿರಬಹುದು, ಆದರೆ ಅವರು ಇನ್ನೂ ತಮ್ಮ ಸಮಸ್ಯೆಗಳನ್ನು ಯಾರೊಂದಿಗೂ ಹಂಚಿಕೊಂಡಿಲ್ಲ. ನೀವು ಎಚ್ಚರಿಕೆಯಿಂದ ಗಮನಿಸಿದರೆ ಅವರ ನಗುವಿನ ನೋವನ್ನು ನೀವು ನೋಡಬಹುದು. ದೇವರು ಹಾಗಾಗಿ ಇತರರ ಸಹಾಯದಿಂದ ನಿಮ್ಮ ಹಣೆಯ ಬರಹವನ್ನು ಬದಲಾಯಿಸುತ್ತಾನೆ. ಈ ಸಮಯದಲ್ಲಿ ನೀವು ಪ್ರೀತಿ ಪಾತ್ರರನ್ನು ಬೆಂಬಲಿಸಿದರೆ ಆ ಸದ್ಗುಣವು ಭವಿಷ್ಯದಲ್ಲಿ ಕಷ್ಟದ ಸಮಯಗಳಿಂದ ನಿಮ್ಮನ್ನು ರಕ್ಷಿಸಬಹುದು. ನಿಮ್ಮ ಪ್ರೇಮ ಜೀವನದಲ್ಲಿ ಗ್ರಹಗಳ ಚಲನೆಗಳು ಹೆಚ್ಚಿನ ಆಸಕ್ತಿಯನ್ನು ತೋರಿಸುತ್ತಿವೆ. ನಿಮ್ಮ ಸಂಬಂಧವು ಪ್ರಬಲವಾಗಿದ್ದರೆ ಸಮಯಕ್ಕೆ ಸಣ್ಣ ತಪ್ಪು ಗ್ರಹಿಕೆಯನ್ನು ಪರಿಹರಿಸುವುದು ಅಗತ್ಯವಾಗಿರುತ್ತದೆ.
ನೀವು ಯಾರನ್ನಾದರೂ ಆಳವಾಗಿ ಪ್ರೀತಿಸುತ್ತಿದ್ದರೆ, ಆದರೆ ಅದನ್ನು ವ್ಯಕ್ತಪಡಿಸಲು ಸಾಧ್ಯವಾಗದಿದ್ದರೆ ಕಾರ್ಯರೂಪಕ್ಕೆ ಬರುವ ಬದಲು ಸರಿಯಾದ ಸಮಯಕ್ಕಾಗಿ ಕಾಯುವುದು ಉತ್ತಮ. ಮತ್ತು ನಿಮ್ಮ ಕಳೆದು ಹೋದ ಪ್ರೀತಿ ಇನ್ನೂ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ, ನೀವು ಅವರ ಬಗ್ಗೆ ಅನಿರೀಕ್ಷಿತ ಸುದ್ದಿಗಳನ್ನು ಕೇಳುವ ಲಕ್ಷಣಗಳಿವೆ. ಆದರೆ ನೆನಪಿಡಿ, ಮರಳುವ ಪ್ರತಿಯೊಂದು ಸಂಬಂಧವು ಮೊದಲಿನಂತೆ ಇರುವುದಿಲ್ಲ. ಮದುವೆಗೆ ಅರ್ಹರಾದವರಿಗೆ ಕೆಲವು ಸಕಾರಾತ್ಮಕ ಚಿಹ್ನೆಗಳು ಸಹ ಗೋಚರಿಸುತ್ತವೆ. ಕುಟುಂಬದಲ್ಲಿ ಶುಭ ಚರ್ಚೆಗಳು ಉದ್ಭವಿಸಬಹುದು, ಅಥವಾ ನೀವು ಎಂದಿಗೂ ಊಹಿಸದ ಯಾರನ್ನಾದರೂ ಭೇಟಿಯಾಗಬಹುದು. ನಿಮ್ಮ ಕರ್ಮವು ನಿಮಗೆ ಅನುಕೂಲಕರವಾಗಿದ್ದರೆ ಈ ಪರಿಚಯವು ಭವಿಷ್ಯದಲ್ಲಿ ಯಶಸ್ವಿ ಸಂಬಂಧಕ್ಕೆ ಅಡಿಪಾಯವಾಗಬಹುದು. ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಅಗತ್ಯ. ಅತಿಯಾದ ಒತ್ತಡ, ನಿದ್ರೆಯ ಕೊರತೆ ಮತ್ತು ನಿರಂತರ ಚಿಂತೆ ನಿಮ್ಮ ದೇಹದ ಶಕ್ತಿಯನ್ನು ದುರ್ಬಲಗೊಳಿಸಬಹುದು. ಸಂಜೆ ಕೆಲವು ನಿಮಿಷಗಳ ಕಾಲ ಧ್ಯಾನ ಮಾಡುವುದು, ಪ್ರಾರ್ಥಿಸುವುದು ಅಥವಾ ಹನುಮಾನ್ ಚಾಲಿಸವನ್ನು ಪಠಿಸುವುದು ಮಾನಸಿಕ ಶಾಂತಿಗೆ ಕಾರಣವಾಗಬಹುದು. ಇದು ಪವಾಡದ ಹಕ್ಕಲ್ಲ, ಆದರೆ ಅನೇಕ ಜನರನ್ನು ಬೆಂಬಲಿಸಿದ ಆಧ್ಯಾತ್ಮಿಕ ಅಭ್ಯಾಸ ಇದು. ಸ್ನೇಹಿತರೆ, ಇದು ನಿಮಗೆ ಸರಿ ಹೊಂದಿದ್ದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ಜೈ ಬಜರಂಗಬಲಿ ಎಂದು ಬರೆಯಿರಿ. ಕಷ್ಟದ ಸಮಯದಲ್ಲಿ ನಿಮ್ಮ ನಂಬಿಕೆ ಮತ್ತು ಸಕಾರಾತ್ಮಕ ಚಿಂತನೆಯು ನಿಮ್ಮನ್ನು ಒಳಗಿನಿಂದ ಬಲಪಡಿಸಬಹುದು. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಕುಟುಂಬದ ಭಾಗವಾಗಿರಿ, ಏಕೆಂದರೆ ಇಲ್ಲಿರುವ ಪ್ರತಿಯೊಂದು ಚಿಹ್ನೆಯು ನಿಮ್ಮನ್ನು ಹೆದರಿಸುವ ಬದಲು ನಿಮ್ಮನ್ನು ಜ್ಞಾನೋದಯಗೊಳಿಸಲು ಉದ್ದೇಶಿಸಲಾಗಿದೆ. ಈಗ ಇಡೀ ಕಥೆಗೆ ಹೊಸ ದಿಕ್ಕನ್ನು ನೀಡುವ ಒಂದು ಚಿಹ್ನೆ ಹೊರಹೊಮ್ಮುತ್ತಿದೆ. ಗ್ರಹಗಳ ಸ್ಥಾನಗಳು ಶೀಘ್ರದಲ್ಲೇ ನೀವು ನಿರ್ಧಾರವನ್ನು ಎದುರಿಸಬೇಕಾಗಬಹುದು ಎಂದು ಸೂಚಿಸುತ್ತದೆ. ಅಲ್ಲಿ ಒಂದು ಮಾರ್ಗವು ನಿಮ್ಮನ್ನು ತ್ವರಿತ ಲಾಭಗಳೊಂದಿಗೆ ಆಕರ್ಷಿಸುತ್ತದೆ ಮತ್ತು ಇನ್ನೊಂದು ಮಾರ್ಗವು ಕಷ್ಟಕರವಾಗಿರುತ್ತದೆ. ಆದರೆ ದೀರ್ಘಾವಧಿಯಲ್ಲಿ ಗೌರವ, ಭದ್ರತೆ ಮತ್ತು ಸ್ಥಿರತೆಯ ಸಾಮರ್ಥ್ಯವು ಅದರೊಳಗೆ ಇರುತ್ತದೆ. ನಿಮ್ಮ ಬುದ್ಧಿಶಕ್ತಿಗೆ ನಿಮ್ಮ ಕಾರ್ಯಗಳು ಮತ್ತು ದೇವರ ಮೇಲಿನ ನಿಮ್ಮ ನಂಬಿಕೆಯ ನಿಜವಾದ ಪರೀಕ್ಷೆ ಪ್ರಾರಂಭವಾಗುವ ಕ್ಷಣ ಇದು. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಹೊಡೆತವು ನಿಮ್ಮ ಶತ್ರುಗಳಿಂದಲ್ಲ, ಆದರೆ ನಾವು ಹೆಚ್ಚು ನಂಬಿದ ಜನರಿಂದಲೇ ಬರುತ್ತದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಗೆ ಪ್ರಸ್ತುತ ರೂಪುಗೊಳ್ಳುತ್ತಿರುವ ಜ್ಯೋತಿಷ್ಯ ಚಿಹ್ನೆಗಳು ಇದೇ ರೀತಿಯದ್ದು ಸೂಚಿಸುತ್ತವೆ. ಇದು ಒಬ್ಬರಿಗೆ ಮಾತ್ರವಲ್ಲ, ವಿಭಿನ್ನ ವ್ಯಕ್ತಿಗಳಿಗೆ ವಿಭಿನ್ನವಾಗಿ ಪ್ರಕಟವಾಗಬಹುದು. ನಿಮ್ಮ ಕ್ರಿಯೆಗಳು ನಿಮ್ಮನ್ನು ಬೆಂಬಲಿಸಿದರೆ ಮತ್ತು ನೀವು ತಾಳ್ಮೆಯನ್ನು ಕಾಪಾಡಿಕೊಂಡರೆ ಈ ಪರೀಕ್ಷೆಯು ದೀರ್ಘಾವಧಿಯಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಬಹುದು. ಆದರೆ ನಿರೀಕ್ಷಿಸಿ, ಕೆಲವೇ ಜನರಿಗೆ ಅರ್ಥವಾಗುವ ವಿಷಯ ಇಲ್ಲಿದೆ. ಪದೇ ಪದೇ ಸೂಚಿಸಲಾದ ಜೈಲು, ಕಾನೂನು ಅಥವಾ ಯಾವುದೇ ಬಾಹ್ಯ ಬಿಕ್ಕಟ್ಟಿಗೆ ಸೀಮಿತವಾಗಿಲ್ಲ. ನಿಮ್ಮ ರಾಶಿ ಚಕ್ರ ಚಿಹ್ನೆ ಅನೇಕ ಜನರು ಕಳೆದ ಹಲವಾರು ತಿಂಗಳುಗಳಿಂದ ಚಿಂತೆ, ಭಯ, ವೈಫಲ್ಯ, ಆರ್ಥಿಕ ಒತ್ತಡ ಅಥವಾ ಮುರಿದ ಸಂಬಂಧಗಳ ಜೈಲಿನಲ್ಲಿ ವಾಸಿಸುತ್ತಿದ್ದಾರೆ. ಅಲ್ಲಿ ಪ್ರತಿದಿನ ಬೆಳಗ್ಗೆ ಹೊಸ ಯುದ್ಧದಂತೆ ಭಾಸವಾಗುತ್ತಿದೆ. ನೀವು ನಿಮ್ಮ ಮನಸ್ಸನ್ನು ಬಲಪಡಿಸಿದ್ದರೆ ಈ ಮಾನಸಿಕ ಸೆರೆಯಲ್ಲಿ ಯಾವುದೇ ಬಾಹ್ಯ ತೊಂದರೆಗಳಿಗಿಂತ ಹೆಚ್ಚು ಕಷ್ಟಕರವಾಗಬಹುದು ಎಂದು ಗ್ರಹಗಳು ಸೂಚಿಸುತ್ತವೆ. ಆದಾಗ್ಯೂ ನೀವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಲು ಪ್ರಾರಂಭಿಸಿದರೆ ಇದೇ ಸಂದರ್ಭಗಳು ಯಶಸ್ಸಿನ ಮೆಟ್ಟಿಲುಗಳಾಗಬಹುದು. ಹಣಕಾಸಿನ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಬದಲಾವಣೆ ಕಂಡುಬರಬಹುದು. ಹಳೆಯ ಹೂಡಿಕೆ ಮತ್ತೆ ಹುಟ್ಟಿಕೊಳ್ಳಬಹುದು ಅಥವಾ ಹೊಸ ಅವಕಾಶ ಒದಗಿ ಬರಬಹುದು. ಸ್ನೇಹಿತರೆ, ನಿಮ್ಮ ಮನಸ್ಸು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ದೇವರನ್ನು ಪದೇ ಪದೇ ನೆನಪಿಸಿಕೊಳ್ಳಬಹುದು. ಇದನ್ನು ಮೂಢನಂಬಿಕೆ ಎಂದು ಪರಿಗಣಿಸಬೇಡಿ, ಬದಲಿಗೆ ಇದನ್ನು ಆತ್ಮಾವಲೋಕನಕ್ಕೆ ಅವಕಾಶವೆಂದು ಪರಿಗಣಿಸಿ. ಆಧ್ಯಾತ್ಮಿಕ ಶಕ್ತಿಯು ನಿಮ್ಮ ಆಂತರಿಕ ಆತ್ಮ ಸಾಕ್ಷಿಯನ್ನು ಜಾಗೃತಗೊಳಿಸುವ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಸಾಧ್ಯವಾದರೆ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಭಕ್ತಿಯಿಂದ ಪ್ರಾರ್ಥಿಸಿ. ಅಗತ್ಯವಿರುವ ಯಾರಿಗಾದರೂ ಸಹಾಯ ಮಾಡಿ, ಸತ್ಯವನ್ನು ಬೆಂಬಲಿಸಿ ಮತ್ತು ಯಾವುದೇ ತಪ್ಪು ಮಾರ್ಗದಿಂದ ದೂರವಿರಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.